ಕನ್ನಡದ ರಂಗಭೂಮಿಗೆ ಹೊಸ ಭಾಷ್ಯ ಬರೆದು ಇಡೀ ದೇಶವೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ ಬಹುಮುಖ ಪ್ರತಿಭೆ ಯಾರು ಗೊತ್ತಾ? ಕೇವಲ 23ನೇ ವಯಸ್ಸಿನಲ್ಲಿ ಯಯಾತಿ ಎಂಬ ಅದ್ಭುತ ನಾಟಕ ಬರೆದು ಸಾಹಿತ್ಯ ಲೋಕದಲ್ಲಿ ಸಂಚಲನ ಮೂಡಿಸಿದ ಅವರೇ ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್. ಇತಿಹಾಸ ಮತ್ತು ಪುರಾಣದ ಕಥೆಗಳನ್ನು ಇಟ್ಟುಕೊಂಡು ಪ್ರಸ್ತುತ ಸಮಾಜದ ರಾಜಕೀಯ ಹಾಗೂ ವಾಸ್ತವವನ್ನ ಬಿಚ್ಚಿಡುತ್ತಿದ್ದ ಅವರ ಬರವಣಿಗೆಯ ಶೈಲಿ ಅದ್ಭುತ. ತುಘ್ಲಕ್, ಹಯವದನ, ತಲೆದಂಡ, ನಾಗಮಂಡಲದಂತಹ ನಾಟಕಗಳು ಕೇವಲ ಕಾಗದದ ಮೇಲುಳಿಯದೆ ರಂಗಭೂಮಿಯ ಮೇಲೆ ಜೀವಂತವಾಗಿ ಮೆರೆದವು. ಇತ್ತ ನಾಟಕ, ಅತ್ತ ಸಿನಿಮಾ ನಿರ್ದೇಶನ, ಮತ್ತೊಂದೆಡೆ ಅದ್ಭುತ ನಟನೆ. ಹೀಗೆ ತಾವು ಮುತ್ತಿದ್ದೆಲ್ಲವನ್ನೂ ಚಿನ್ನವಾಗಿಸಿದ ಅಪರೂಪದ ಗಾರುಡಿಗ ಅವರು. ಭಾಷೆ ಮತ್ತು ಗಡಿಗಳನ್ನು ಮೀರಿ ಬೆಳೆದ ಕಾರ್ನಾಡ್ರು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಸೇವ್ ಮಾಡಿಕೊಳ್ಳಿ ಮತ್ತು ಸಾಹಿತ್ಯದ ಈ ಹೆಮ್ಮೆಯನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.